ನಮಸ್ತೆ ವೀಕ್ಷಕರೇ, ಅಕ್ಷತಾ ಕೆ ಯೂಟ್ಯೂಬ್ ಚಾನೆಲ್ಗೆ ಸ್ವಾಗತ. ಮಿಲೆಟ್ಸ್ ಪಲಾವ್ ಮಾಡಲು ತರಕಾರಿಗಳನ್ನು ತೆಗೆದುಕೊಳ್ಬೇಕು. ಪುದೀನ ಸೊಪ್ಪು, ಮಿಲ್ಲೆಟ್, ಮಸಾಲೆ ಪದಾರ್ಥಗಳು, ಫೋಟೋ ಮತ್ತು ಲಿಸ್ಟ್ ಇದೆ ನೋಡಿ. ಕುಕ್ಕರ್ ಬಿಸಿಯಾಗಲಿಕ್ಕೆ ಇಟ್ಟು 4 ಟೇಬಲ್ ಸ್ಪೂನಷ್ಟು ಎಣ್ಣೆಯನ್ನು ಹಾಕ್ಕೊಳ್ಬೇಕು. ಎಣ್ಣೆ ಸ್ವಲ್ಪ ಬಿಸಿ ಆದಮೇಲೆ ಎಲ್ಲ ಮಸಾಲೆಗಳನ್ನು ಹಾಕ್ಕೊಳ್ಬೇಕು. ಮಸಾಲೆಗಳನ್ನು ಹೀಗೆ ಜೊತೆಗೆ ಇಟ್ಕೊಂಡ್ರೆ ಹಾಕ್ಕೊಳ್ಳೋದು ಸುಲಭ ಆಗ್ತದೆ. ನೀವು ಈ ಪಲಾವ್ ಮಾಡಲು ಯಾವುದೇ ಮಿಲ್ಲೆಟನ್ನು ತೆಗೆದುಕೊಳ್ಬಹುದು. ಮಿಲ್ಲೆಟನ್ನು 3 ಗಂಟೆಗಳ ಕಾಲ ನೀರಿನಲ್ಲಿ ಸೋಕ್ ಮಾಡಿ ಇಟ್ಕೊಳ್ಬೇಕು. ಆಮೇಲೆ ಡ್ರೈನ್ ಮಾಡಿ ಅಡುಗೆಗೆ ಉಪಯೋಗಿಸೋದು. ಈಗ ಕತ್ತರಿಸಿದ ಹಸಿಮೆಣಸಿನಕಾಯಿ ಮತ್ತು ಈರುಳ್ಳಿಯನ್ನು ಹಾಕ್ಕೊಳ್ಬೇಕು. ನೀವು ಈರುಳ್ಳಿ ಬೆಳ್ಳುಳ್ಳಿ ತಿಂತಾ ಇಲ್ಲ ಅಂದರೆ ಅದನ್ನು ಹಾಕ್ಕೊಳ್ಬೇಡಿ. ಜಿಂಜರ್ ಗಾರ್ಲಿಕ್ ಪೇಸ್ಟನ್ನು ಹಾಕ್ಕೊಳ್ಬೇಕು. 3 ಸ್ಪೂನ್ ಹಾಕ್ಕೊಂಡಿದ್ದೇನೆ. ಚೆನ್ನಾಗಿ ಫ್ರೈ ಮಾಡಿಕೊಳ್ಬೇಕು. ಸ್ವಲ್ಪ ಉಪ್ಪು ಹಾಕಿದರೆ ಈರುಳ್ಳಿ ಬೇಗನೆ ಫ್ರೈ ಆಗ್ತದೆ. ಈಗ ತರಕಾರಿಗಳನ್ನು ಹಾಕ್ಕೊಳ್ಬೇಕು. ಆಮೇಲೆ ಚೆನ್ನಾಗಿ ಫ್ರೈ ಮಾಡಿಕೊಳ್ಬೇಕು. ಜಾಸ್ತಿ ತರಕಾರಿ ಹಾಕೋದ್ರಿಂದ ಆರೋಗ್ಯಕ್ಕೂ ಒಳ್ಳೆಯದು. ಚೆನ್ನಾಗಿ ಫ್ರೈ ಮಾಡಿಕೊಳ್ಳಿ. ನಾನು ಮಿಲ್ಲೆಟ್ ಬಿಸಿಬೇಳೆಬಾತ್ ರೆಸಿಪಿಯನ್ನು ಚಾನಲಲ್ಲಿ ಅಪ್ಲೋಡ್ ಮಾಡಿದ್ದೆ. ನೋಡದಿದ್ದರೆ ಹೋಗಿ ನೋಡ್ಕೊಂಡು ಬನ್ನಿ. ಈ ಪಲಾವಿಗೆ ಕಾರ್ನ್ ಹಾಕೋದ್ರಿಂದ ತಿನ್ನಲಿಕ್ಕೆ ಬಹಳ ರುಚಿಯಾಗಿರ್ತದೆ. ಸ್ವಲ್ಪ ಹೊತ್ತು ಫ್ರೈ ಆಗಲಿ. ಈ ಪಲಾವ್ ನೀವು ರೆಸ್ಟೋರೆಂಟಲ್ಲಿ ತಿನ್ನೋ ಪಲಾವ್ ಥರನೇ ಆಗ್ತದೆ. ಈಗ ಆಲೂಗಡ್ಡೆಯನ್ನು ಹಾಕ್ಕೊಳ್ಬೇಕು. ಕ್ಯಾರೆಟನ್ನು ತುರಿದು ಹಾಕ್ಕೊಳ್ಬೇಕು. ಎಲ್ಲ ಚೆನ್ನಾಗಿ ಮಿಕ್ಸ್ ಮಾಡಿಕೊಳ್ಬೇಕು. ಕ್ಯಾರೆಟ್ ತುರಿದು ಹಾಕ್ಬೋದು, ಹಾಗೆ ಕಟ್ ಮಾಡಿ ಹಾಕ್ತಾ ಇದ್ದರೆ ಸ್ವಲ್ಪ ಮೊದಲೇ ಹಾಕಿ ಫ್ರೈ ಮಾಡಿಕೊಳ್ಬೇಕು. ರೆಡ್ ಚಿಲ್ಲಿ, 2 ರೆಡ್ ಚಿಲ್ಲಿಯನ್ನು ಹಾಕ್ಕೊಳ್ಬೇಕು. ಚೆನ್ನಾಗಿ ಮಿಕ್ಸ್ ಮಾಡಿಕೊಂಡು ಆಮೇಲೆ ಮಿಲ್ಲೆಟನ್ನು ಹಾಕ್ಕೊಳ್ಳುವಂಥದ್ದು. ಈಗ ಪುದೀನ ಎಲೆಗಳನ್ನು ಸೇರಿಸಿ ಚೆನ್ನಾಗಿ ಫ್ರೈ ಮಾಡಿಕೊಳ್ಬೇಕು. ಪುದೀನ ಎಲೆಗಳು ಪಲಾವಿಗೆ ಒಳ್ಳೆಯ ಪರಿಮಳ ಕೊಡುತ್ತದೆ. ಈಗ ಖಾರಕ್ಕೆ ತಕ್ಕ ಖಾರ ಪುಡಿ, ಮಸಾಲೆ ಪೌಡರ್ಗಳನ್ನು ಹಾಕ್ಕೊಳ್ಳುವಂಥದ್ದು. ರುಚಿಗೆ ತಕ್ಕಷ್ಟು ಉಪ್ಪನ್ನು ಸೇರಿಸ್ಕೊಳ್ಬೇಕು. ನೀವು ನಿಮ್ಮ ಖಾರಕ್ಕೆ ತಕ್ಕ ಖಾರ ಪುಡಿಯನ್ನು ಹಾಕ್ಕೊಳ್ಳಿ. ಗರಂ ಮಸಾಲೆ, ಕೊರಿಯಾಂಡರ್ ಪೌಡರ್, ಜೀರಾ ಪೌಡರ್ ಎಲ್ಲ ಹಾಕ್ಕೊಳ್ಬೇಕು. ಎಲ್ಲ ಮಸಾಲೆಗಳನ್ನು ಹಾಕಿ ಒಮ್ಮೆ ಚೆನ್ನಾಗಿ ಮಿಕ್ಸ್ ಮಾಡಿ ಆಮೇಲೆ ಮಿಲ್ಲೆಟನ್ನು ಹಾಕ್ಕೊಳ್ಳುವುದು. ಈಗ ಚೆನ್ನಾಗಿ ಮಿಕ್ಸ್ ಆಗಿದೆ. ಈಗ ನೆನೆಸಿಟ್ಟಂತಹ ಮಿಲ್ಲೆಟನ್ನು ಹಾಕ್ಕೊಳ್ಬೇಕು. ಮಿಲ್ಲೆಟ್ ನೆನೆಸಿ ಇಟ್ಟರೆ ಪೋಷಕಾಂಶ ಜಾಸ್ತಿ ಸಿಗ್ತದೆ. ಬೇಯಲು ಕೂಡ ಕಡಿಮೆ ಸಮಯ ಸಾಕಾಗ್ತದೆ.
ಚೆನ್ನಾಗಿ ಮಿಕ್ಸ್ ಮಾಡಿಕೊಳ್ಳಿ. ಆಮೇಲೆ ನೀರನ್ನು ಹಾಕ್ಕೊಳ್ಬೇಕು. 1 ಕಪ್ಗೆ 2.5 ಕಪ್ ನೀರನ್ನು ಹಾಕ್ಕೊಳ್ಬೇಕು. ನೀವು ಎಷ್ಟು ಪ್ರಮಾಣದಲ್ಲಿ ಮಿಲ್ಲೆಟ್ ತೆಗೆದುಕೊಂಡಿದ್ದೀರಾ ಅದಕ್ಕೆ ಸರಿಯಾಗಿ ನೀರನ್ನು ಹಾಕಿ ಚೆನ್ನಾಗಿ ಮಿಕ್ಸ್ ಮಾಡಿಕೊಳ್ಳಿ. ರುಚಿಗೆ ತಕ್ಕಷ್ಟು ಉಪ್ಪನ್ನು ಹಾಕ್ಕೋಬೇಕು. ಈಗ ಕತ್ತರಿಸಿದ ಕೊತ್ತಂಬರಿ ಸೊಪ್ಪನ್ನು ಸೇರಿಸ್ಕೊಳ್ಬೇಕು. ರುಚಿಗೆ ತಕ್ಕಷ್ಟು ಉಪ್ಪನ್ನು ಹಾಕ್ಕೊಳ್ಬೇಕು. ಒಮ್ಮೆ ಚೆನ್ನಾಗಿ ಮಿಕ್ಸ್ ಮಾಡಿ ಆಮೇಲೆ ಕುಕ್ಕರ್ನ ಮುಚ್ಚಳ ಮುಚ್ಚಿ ಬೇಯಿಸ್ಕೊಳ್ಳುವಂಥದ್ದು. 3 ವಿಸಿಲ್ ಬಂದ ನಂತರ ಗ್ಯಾಸನ್ನು ಸಿಮ್ಮಲ್ಲಿ ಇಟ್ಟು 3 ನಿಮಿಷಗಳ ಕಾಲ ಇಟ್ಟು ಆಫ್ ಮಾಡಿ. ನೋಡಿ ಫ್ರೆಂಡ್ಸ್, ಈಗ ಪಲಾವ್ ಬೆಂದಿದೆ. ಮುಚ್ಚಳ ತೆಗಿತಾ ಇದ್ದೇನೆ. ರುಚಿಯಾದ ಮಿಲ್ಲೆಟ್ ಪಲಾವ್ ಸಿದ್ಧವಾಗಿದೆ. ನೀವು ಇದನ್ನು ಮಾಡಿ ನೋಡಿ. ಹೇಗೆ ಬಂದಿದೆ ಎಂದು ಕಮೆಂಟ್ ಮೂಲಕ ತಿಳಿಸಿ. ಅಕ್ಷತಾ ಕೆ ಯೂಟ್ಯೂಬ್ ಚಾನೆಲನ್ನು ಲೈಕ್, ಶೇರ್, ಸಬ್ಸ್ಕ್ರೈಬ್ ಮಾಡಿ. ಧನ್ಯವಾದಗಳು.